ಸೊ ಇನ್ನೊಂದು ಏನಂದರೆ ಈ ಬ್ರೈನ್ ಲೀಷನ್ಸ್ಗೆ ರೀಸನ್ ಏನು, ಯಾವುದಕ್ಕೆ ಬರುತ್ತೆ ಬ್ರೈನ್ ಟ್ಯೂಮರ್ಸ್ ಅಂದರೆ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇವೆ. ಒಂದು ಬಂದ್ಬಿಟ್ಟು ಫೆಮಿಲಿಯಲ್ ಬಂದು ಹಾರ್ಡ್ಲಿ ಒಂದು 5 to 10% ಕೇಸಸಲ್ಲಿ ಒಂದು ಜೆನೆಟಿಕ್ ರಿಸ್ಕ್ ಇರ್ಬೋದು ಬ್ರೈನ್ ಟ್ಯೂಮರ್ಸ್ಗೆ. ಆ್ಯಂಡ್ ಅದಲ್ಲದೆ ರೇಡಿಯೇಷನ್ ಎಕ್ಸ್ಪೋಜರ್, ಯಾವುದೇ ಥರದ್ದು ಟ್ರೀಟ್ಮೆಂಟ್ ರಿಲೇಟೆಡ್ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ಬೋದು, ಇಲ್ಲ ಆಕ್ಯುಪೇಷನಲ್ ರೇಡಿಯೇಷನ್ ಎಕ್ಸ್ಪೋಜರು ಆ್ಯಂಡ್ ಕೆಮಿಕಲ್ ಎಕ್ಸ್ಪೋಜರ್, ಈ ಥರದ್ದು ಒಂದಿಷ್ಟು ರೀಸನ್ಸಿಂದ ಬ್ರೈನ್ ಟ್ಯೂಮರ್ಸ್ ಆಗ್ಬೋದು. ಸೊ ಇದು ಬಂದ್ಬಿಟ್ಟು ಒಂದು ಫ್ಯೂ ರಿಸ್ಕ್ ಫ್ಯಾಕ್ಟರ್ಸ್. ಅದಲ್ಲದೆ ಚಿಕನ್ ಪಾಕ್ಸ್ ಆಗದೆ ಹೋದವರಲ್ಲಿ ಚಿಕನ್ ಪಾಕ್ಸ್ ಇಸ್ ಸಮ್ಹೌ ಪ್ರೊಟೆಕ್ಟಿವ್. ಸೊ ಚಿಕನ್ ಪಾಕ್ಸ್ ಇನ್ಫೆಕ್ಷನ್ ಆಗಿಲ್ಲ ಅಂದರೆ ಅವರಲ್ಲಿ ದೇರ್ ಇಸ್ ಒಂದು ಸ್ಮಾಲ್ ರಿಸ್ಕ್ ಈ ಒಂದು ಬ್ರೈನ್ ಟ್ಯೂಮರ್ಸ್ಗೆ. ಸೊ ಇದಿಷ್ಟು ಬಂದ್ಬಿಟ್ಟು ಒಂದು ಸ್ಮಾಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಬಟ್ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಈ ಥರದ್ದು ಯಾವುದೇ ರಿಸ್ಕ್ ಒಂದು ಕಂಡು ಬರಲ್ಲ.